ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತು ನಾನು ನಿಮಗೆ 5 ಮಿನಿಟ್ಸಲ್ಲಿ 5 ಈಸಿ ಜಿಮ್ನಾಸ್ಟಿಕ್ಸ್ ಮೂವ್ಮೆಂಟ್ನ ಹೇಳ್ಕೊಡ್ತೀನಿ. ಸೊ ಯಾವುದಾದಂತ ನೀವೇ ನೋಡ್ತೀರಾ. ಈಸಿಯಾಗಿರುತ್ತೆ, ನೀವು ಓನಾಗಿ ಯಾರು ಸಪೋರ್ಟ್ ಇಲ್ಲದೇ ನೀವೇ ಮಾಡ್ಬೋದು. ಕೊನೆ ತನಕ ವಿಡಿಯೋನ ನೋಡಿ, ಬೇಸಿಕ್ನ ಕ್ಲೀನಾಗಿ ಪ್ರಾಕ್ಟೀಸ್ ಮಾಡಿ. ಸೊ ಫಸ್ಟ್ ಒನ್ ಫ್ರಂಟ್ ರೋಲ್ಗೆ ಈ ರೀತಿ ಕುತ್ಕೊಂಡು ನಿಮ್ಮ ಹ್ಯಾಂಡ್ಸ್ನ ಇಟ್ಟು ಹಿಪ್ನ ಮೇಲೆ ಲಿಫ್ಟ್ ಮಾಡಿ ನಿಮ್ಮ ಹೆಡ್ನ ಬೆಂಡ್ ಮಾಡಬೇಕು ಈ ಥರ. ನೆಕ್ಸ್ಟ್ ನಿಮ್ಮ ಅಪ್ಪರ್ ಬ್ಯಾಕ್ನ ಫ್ಲೋರಿಗೆ ಟಚ್ ಮಾಡಿ ಫ್ರಂಟ್ ರೋಲ್ ಮಾಡಬೇಕು ನೋಡಿ. ಇದ್ರ ಜೊತೆ ಟಕ್ ಮಾಡೋದು ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೆಕೆಂಡ್ ಒನ್ ಡೈವ್ ರೋಲ್. ಫ್ರಂಟ್ ರೋಲ್ ಥರನೇ, ಬಟ್ ಇದರಲ್ಲಿ ಏನು ಮಾಡ್ತೀರಾ ಅಂದರೆ ಫ್ರಂಟ್ ರೋಲಲ್ಲಿ ನೀವು ಹ್ಯಾಂಡ್ಸ್ನ ಹತ್ರ ಇಡ್ತಿದ್ರಿ, ಇದರಲ್ಲಿ ಹ್ಯಾಂಡ್ಸ್ನ ದೂರ ಇಟ್ಟು ಜಂಪ್ ಮಾಡಿ ರೋಲ್ ಮಾಡಬೇಕು ನೋಡಿ ಈ ರೀತಿ. ಸ್ಟ್ಯಾಂಡಿಂಗಲ್ಲಿ ಈಸಿ ಆದಮೇಲೆ ನೀವು ಇದನ್ನು ರನ್ನಿಂಗಲ್ಲಿ ಕೂಡ ಮಾಡ್ಬೋದು. ಥರ್ಡ್ ಒನ್ ಬ್ಯಾಕ್ ರೋಲ್. ಸೊ ಬ್ಯಾಕ್ ರೋಲ್ಗೆ ನೀವು ಫಸ್ಟು ಈ ರೀತಿ ಕೂತ್ಕೊಂಡು ನಿಮ್ಮ ಹ್ಯಾಂಡ್ಸ್ನ ಫ್ರಂಟಲ್ಲಿ ಇಡಬೇಕು. ನಿಮ್ಮ ಹೆಡ್ನ ಹಿಂದೆ ಮಾಡಬಾರ್ದು, ಮುಂದೆ ಚಿನ್ ಡೌನ್ ಮಾಡಬೇಕು. ಸೊ ಫಸ್ಟ್ ನಿಮ್ಮ ಲೋವರ್ ಬ್ಯಾಕ್ನ ಟಚ್ ಮಾಡಬೇಕು. ಲೋವರ್ ಬ್ಯಾಕ್ನ ಟಚ್ ಮಾಡ್ತಾ ಅಪ್ಪರ್ ಬ್ಯಾಕ್ವರೆಗೂ ಬರಬೇಕು. ಫಸ್ಟ್ ಬೇಸಿಕ್ ಇದು ನೋಡ್ಕೊಳ್ಳಿ. ಈ ಬೇಸಿಕಲ್ಲಿ ನಿಮ್ಮ ಹ್ಯಾಂಡ್ಸ್ನ ಪ್ಲೇಸ್ ಮಾಡಿ ನಿಮ್ಮ ಬಾಡಿನ ಲಿಫ್ಟ್ ಮಾಡೋದು ಈಸಿ ಆದಮೇಲೆ ಕಂಪ್ಲೀಟ್ ಬ್ಯಾಕ್ ರೋಲ್ನ ಮಾಡ್ಬೋದು. ಫೋರ್ತ್ ಒನ್ ಕಾರ್ಟ್ ವೀಲ್. ಮೊದಲು ನೀವು ಈ ರೀತಿ ಪೊಸಿಷನಲ್ಲಿ ನಿಂತು ಎರಡು ಹ್ಯಾಂಡ್ಸ್ನ ಕ್ರಾಸ್ ಆಗಿಟ್ಟು ಬ್ಯಾಕ್ ಸೈಡಲ್ಲಿರೋ ಲೆಗ್ನ ಲಿಫ್ಟ್ ಮಾಡಿ. ಅದಾದಮೇಲೆ ಇನ್ನೊಂದು ಲೆಗ್ನ ಈ ರೀತಿ ಲಿಫ್ಟ್ ಮಾಡಿ ಲ್ಯಾಂಡ್ ಮಾಡಿ. ಈ ಬೇಸಿಕ್ ಈಸಿ ಆದಮೇಲೆ ನೀವು ನಿಮ್ಮ ಹ್ಯಾಂಡ್ಸ್ ಇಡುವಾಗಲೇ ಬ್ಯಾಕ್ ಸೈಡ್ ಇರೋ ಲೆಗ್ನ ಸ್ವಿಂಗ್ ಮಾಡೋದಕ್ಕೆ ಪ್ರಾಕ್ಟೀಸ್ ಮಾಡಿ ವಿತ್ ಜಂಪ್. ಫಿಫ್ತ್ ಒನ್ ಬ್ಯಾಕ್ ಆರ್ಚ್. ಬ್ಯಾಕ್ ಆರ್ಚ್ಗೆ ನೀವು ಫಸ್ಟು ಈ ರೀತಿ ಮಲ್ಕೊಂಡು ನಿಮ್ಮ ಹ್ಯಾಂಡ್ಸ್ನ ಬ್ಯಾಕ್ ಸೈಡಲ್ಲಿಟ್ಟು ಲೆಗ್ಸ್ನ ಕ್ರಂಚ್ ಮಾಡಿ ನಿಮ್ಮ ಹಿಪ್ನ ಲಿಫ್ಟ್ ಮಾಡೋದಕ್ಕೆ ಪ್ರಾಕ್ಟೀಸ್ ಮಾಡಿ. ಈ ಸ್ಲೀಪಿಂಗ್ ಬ್ಯಾಕ್ ಆರ್ಚ್ ಈಸಿ ಆದಮೇಲೆ ನೀವು ಸ್ಟ್ಯಾಂಡಿಂಗಲ್ಲಿ ಮಾಡಬೇಕು ಅಂದರೆ ಈ ಎಕ್ಸಸೈಸ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈ ಎಕ್ಸಸೈಸ್ ಮಾಡೋದಕ್ಕೆ ನೀವು ಮೊದಲು ನಿಮ್ಮ ಎರಡೂ ಲೆಗ್ಸ್ನ ವೈಡ್ ಮಾಡಿಟ್ಟು ಹ್ಯಾಂಡ್ಸ್ನ ಫಾರ್ವರ್ಡ್ ಬೆಂಡ್ ಮಾಡಿ ಫ್ಲೋನ ಟಚ್ ಮಾಡಿ. ಅದಾದಮೇಲೆ ನಿಮ್ಮ ಹ್ಯಾಂಡ್ಸ್ನ ಮೇಲೆ ಲಿಫ್ಟ್ ಮಾಡಿ ಹಿಪ್ ಮೇಲೆ ಇಟ್ಟು ಹಿಪ್ನ ಫಾರ್ವರ್ಡ್ಗೆ ಪುಷ್ ಮಾಡಿ. ಈ ಎಕ್ಸಸೈಸ್ನ ನೀವು ಎವ್ರಿ ಡೇ ಪ್ರಾಕ್ಟೀಸ್ ಮಾಡಿದ್ರೆ ಸ್ಟ್ಯಾಂಡಿಂಗ್ ಬ್ಯಾಕ್ ಆರ್ಚ್ನ ಅಚೀವ್ ಮಾಡ್ಬೋದು. ನೀವು ಯಾವುದೇ ರೀತಿ ಇಂಟರ್ಮೀಡಿಯೇಟ್ ಅಡ್ವಾನ್ಸ್ ಕ್ಲಿಪ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಾನು ಇವತ್ತು ಹೇಳ್ಕೊಟ್ಟಿರೋ ಈ 5 ಬೇಸಿಕ್ ಎಲಿಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಿರೋ ಅಷ್ಟು ಬೆನಿಫಿಟ್ ನಿಮಗೆ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಏನಾರ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ. ಇದೇ ಥರ ಫ್ರೀ ಸ್ಟೈಲ್ ಜಿಮ್ನಾಸ್ಟಿಕ್ಸ್ನ ಕನ್ನಡದಲ್ಲಿ ಕಲಿಬೇಕು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.